ಶ್ರೀ ಗುರುಭ್ಯೋ ನಮಃ ಹರಿ ಓಂ. 2024ನೇ ಇಸವಿ ಜನವರಿಯಲ್ಲಿ ಮೀನರಾಶಿಯವರಿಗೆ ಆಗುವ ಫಲಾಫಲಗಳ ಬಗ್ಗೆ ಇವತ್ತು ವಿಚಾರವನ್ನು ಮಾಡೋಣ. ಉದ್ಯೋಗದಲ್ಲಿ ಒಳ್ಳೆ ಪ್ರಗತಿ, ಮೀನರಾಶಿಯವರಿಗೆ ಉತ್ತಮವಾದ ಅಧಿಕಾರ ಪ್ರಾಪ್ತಿಯಾಗುವಂತಹ ಯೋಗ ಚೆನ್ನಾಗಿದೆ. ಏಕೆಂದರೆ ಗುರುಬಲ ಭಾಳ ಜೋರಾಗಿದೆ ನಿಮ್ಮೆಲ್ಲರಿಗೂ. ಸೊ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮೇವರೆಗೂ ನೀವು ಮಾಡಿದ್ದೆಲ್ಲ ಅನುಕೂಲ ಚೆನ್ನಾಗಿದೆ. ಆದಷ್ಟು ಚೆನ್ನಾಗಿ ಎಫರ್ಟ್ ಹಾಕಿ ಒಳ್ಳೆ ಹೆಸರು, ಗೌರವ, ಉನ್ನತ ಸ್ಥಾನಮಾನಗಳು ಸಿಗುವಂತಹ ಚಾನ್ಸಸ್ ಭಾಳ ಚೆನ್ನಾಗಿದೆ. ದೇವರು ಕೊಟ್ಟ ಅಂತೇಳಿ ಅದಕ್ಕೆ ಯಾವುದೇ ಕಾರಣಕ್ಕೂ ಅಹಂಭಾವ ಪಡಬೇಡ್ರಿ, ಅಹಂಕಾರ ಪಡಬೇಡ್ರಿ. ಪಡ್ತೀರ ನೀವು, ಅದನ್ನು ಬಿಡಬೇಕು. ಈ ತಿಂಗಳಲ್ಲಿ ಬಿಟ್ಟರೆ ಅನುಕೂಲ. ದೇವರು ಅಧಿಕಾರ ಗೌರವವನ್ನು ಕೊಟ್ಟಾಗ ಅದನ್ನು ಯಾವ ಕಾರಣಕ್ಕೂ ದುರುಪಯೋಗ ಮಾಡ್ಕೋಬೇಡಿ. ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿನೇ ಇದೆ ಮೀನರಾಶಿಯವರು. ಹಾಗಾಗಿ ಆ ದುರುಪಯೋಗ ಮಾತ್ರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಅನ್ಯಾಯದ ಹಣಗಳಿಗೆ ಆಸೆ ಪಡಕ್ಕೆ ಹೋಗಬೇಡಿ. ಬೇರೆಯವರ ಆಸ್ತಿ, ಬೇರೆಯವರ ಹಣಕ್ಕೆ ಯಾವುದೇ ಕಾರಣಕ್ಕೂ ಪಡಕ್ಕೆ ಹೋಗಬೇಡಿ. ಏಕೆಂದರೆ ದೇವರು ಒಳ್ಳೆ ಕಾಲ ನಿಮ್ಮದೇ ಕೊಟ್ಟಿದ್ದಾನೆ. ಬೇರೆಯವರ ಹಣಕ್ಕೆ ನೀವು ಆಸೆ ಬಿದ್ದು ಹೋದರೆ ಮಾನ ನಷ್ಟಗಳಾಗುವಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನುಗ್ಗಬೇಡಿ. ನಿಮ್ಮ ದುಡ್ಡು, ನಿಮ್ಮ ವಿಚಾರ ಅನುಕೂಲ ಆಗುತ್ತೆ. ಮತ್ತು ಭೂಮಿ ಸಂಪಾದನೆ, ಸಂಪಾದನೆ ಮಾಡೋದಕ್ಕೆ ಮಾಡ್ಕೋಬೋದು. ಏಕೆ ಗುರುಬಲ ಭಾಳ ಜೋರಾಗಿದೆ ನಿಮ್ಮೆಲ್ಲರಿಗೂ. ಒಳ್ಳೆ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಮಕ್ಕಳಿಗೆ ಮತ್ತು ಮೀನರಾಶಿಯವರಿಗೆ ಒಳ್ಳೆಯ ವಿವಾಹ ಯೋಗಗಳೆಲ್ಲ ಕೂಡು ಬಂದಿದೆ. ಅದಕ್ಕೆ ಪ್ರಯತ್ನ ಮಾಡಿ, ಅದೆಲ್ಲ ಅನುಕೂಲ ಆಗುತ್ತದೆ. ನೀವು ಉದ್ಯೋಗ ಬಂತು, ಅಧಿಕಾರ ಬಂತು ಅಂತೇಳಿ ಭಾಳ ಅಹಂಭಾವ ಪಟ್ಟರೆ ಉದ್ಯೋಗ ಭದ್ರ ಇರೋದಿಲ್ಲ, ಹೋಗ್ಬಿಡ್ತದೆ ಉದ್ಯೋಗ. ಹಾಗಾಗಿ ತಲೆ ಬಾಗಿಸಿ ದೇವರು ಕೊಟ್ಟದನ್ನು ನೋಡಿ ಮುಂದುವರಿಬೇಕು. ನೀವು ತಲೆ ಬಗ್ಗೆ ನಡಿಬೇಕು. ಹಿರಿಯ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಉದ್ಯೋಗದಲ್ಲಿ ತೊಂದರೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅವ್ಯವಹಾರ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಒಳ್ಳೆ ಲಾಭಗಳಾಗೋ ಚಾನ್ಸಸ್, ಬಡ್ತಿಗಳು, ಲಾಭಗಳಾಗೋ ಚಾನ್ಸ್ ಚೆನ್ನಾಗಿದೆ. ಒಳ್ಳೆ ನೇಮಗಳು ಚೆನ್ನಾಗಿ ಬರ್ತದೆ. ವಿಶೇಷವಾಗಿ ಸಂಪಾದನೆಯನ್ನು ಮಾಡ್ಬೋದು ಗೌರವಗಳನ್ನ. ಉದ್ಯೋಗಸ್ಥರಲ್ಲಿ ಏನೇ ಆದರೂ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿರ್ತದೆ. ಹಿರಿಯ ಅಧಿಕಾರಿಗಳನ್ನ ಯಾವುದೇ ಕಾರಣಕ್ಕೂ ಎದುರಾಗಿ ಹೋಗಬೇಡಿ. ಮತ್ತು ಸಕಾಲಕ್ಕೆ ಕೆಲಸಕ್ಕೆ ಹೋಗಿ, ಸಕಾಲಕ್ಕೆ ಮನೆಗೆ ಬನ್ನಿ. ಇದು ವಿಶೇಷ. ಸುಮ್ಮನೆ ಯಾವಾಗೋ ಹೋಗಿ ಏನೋ ಮಾಡ್ಕೊಂಡೆಲ್ಲ ಮಾಡಿಕೊಂಡ್ರೆ ಆ ಸಣ್ಣ ಸಣ್ಣ ಕಿರಿಕಿರಿ ದೊಡ್ಡದಾಗ್ತಾ ಹೋಗ್ತದೆ. ಭಾಳ ಹುಷಾರಾಗಿರಬೇಕು. ಮತ್ತು ಉದ್ಯೋಗ ನಿಮಿತ್ತ ಒಳ್ಳೆಯ ಪ್ರಮೋಷನು, ಪ್ರಯಾಣಗಳು ಸಿಗ್ತದೆ ನಿಮಗೆ ಉದ್ಯೋಗ ನಿಮಿತ್ತ ಅಷ್ಟೇ. ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಸ್ಥರಿಗೆ ಹೊರದೇಶಕ್ಕೆ ಹೋಗ್ಬಾರ್ದಂತು, ಹೊರಗಡೆ ಹೋಗಿ ವ್ಯವಹಾರ ಮಾಡುವಂತಹದ್ದು ಇವೆಲ್ಲ ಚೆನ್ನಾಗಿ ಸಿಗ್ತಾಯಿದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಭಾಳ ಅನುಕೂಲ ಆಗ್ತದೆ. ಸ್ತ್ರೀ ಮೂಲಕ ಒಳ್ಳೆ ವ್ಯಾಪಾರಗಳಾಗುವಂಥದ್ದು, ವ್ಯವಹಾರಗಳು ಅಭಿವೃದ್ಧಿ ಆಗುವಂಥ ಅದೆಲ್ಲ ಚೆನ್ನಾಗಿದೆ. ಪತಿ ಅಥವಾ ಪತ್ನಿ ಯಾರಿರ್ತಾರೆ ನಿಮ್ಮ ಸ್ನೇಹಿತರು, ಸ್ತ್ರೀಯರಿಂದ ಒಳ್ಳೆ ಅನುಕೂಲ, ಲಾಭವಾಗುವಂಥ ಅಂದರೆ ಅವ್ರ ಮಾತಿಗೆ ಬೆಲೆ ಕೊಡಿ. ಅವ್ರ ವ್ಯವಹಾರದಲ್ಲಿ ಭಾಗಿಯಾಗಿ ಅನುಕೂಲ ಆಗ್ತದೆ, ತೊಂದರೆ ಬರೋದಿಲ್ಲ. ಮತ್ತು ಖರ್ಚು ಸ್ವಲ್ಪ ಕಡಿವಾಣ ಹಾಕ್ಕೊಳ್ಳಿ. ಖರ್ಚು ಸ್ವಲ್ಪ ಜಾಸ್ತಿ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ವ್ಯಯದಲ್ಲಿ ಶನಿ ಕೂತಿರ್ತಾನೆ, ಭಾಳ ಹುಷಾರು. ತಂದೆಯ ಆರೋಗ್ಯ ಸ್ವಲ್ಪ ಗಮನ ಕೊಡಿ, ಅಷ್ಟು ಚೆನ್ನಾಗಿರ್ತದೆ. ತಂದೆಯ ಆರೋಗ್ಯನೂ ಸ್ವಲ್ಪ ಏರುಪೇರಾಗ್ತದೆ. ಮತ್ತು ಮಾತಾಡೋ ರೀತಿ ಸ್ವಲ್ಪ ಕೋಪ, ರಫ್ನೆಸ್ಸು, ನಾನೇ ಸರಿ ಅನ್ನೋ ಅಹಂಭಾವಗಳೆಲ್ಲ ಸ್ವಲ್ಪ ಬಿಡಬೇಕು ಈ ತಿಂಗಳಲ್ಲಿ. ಇಲ್ಲಾಂದರೆ ಅದು ಭಾಳ ಕಷ್ಟ ಆಗ್ತದೆ. ಪತಿ ಅಥವಾ ಪತ್ನಿ ಎಲ್ಲ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ಬಿಡ್ತದೆ. ಸೊ ಮೀನರಾಶಿಯವರು ಆರೋಗ್ಯಗಳಿಗೆ ಹೆಚ್ಚು ಗಮನ ಕೊಡಿ. ಏನೋ ದೋಷ ಇದ್ದರೆ ಬೇಗ ಸರಿ ಮಾಡ್ಕೊಳ್ಳಿ. ದೇವ್ರ ಹತ್ರ ಹೋಗಿ, ಹಿರಿಯರು ಗುರುಗಳ ಹತ್ರ ತೋರಿಸಿ ಮತ್ತು ವೈದ್ಯರೇ ತೋರಿಸಿ, ಭಾಳ ಅನುಕೂಲವಾಗ್ತದೆ. ದೇವರ ಅನುಗ್ರಹ ಹೆಚ್ಚು ಸಂಪಾದನೆ ಮಾಡ್ಕೊಳ್ಳಿ. ತಿಂಗಳಲ್ಲಿ ದೇವರಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕು. ನೀವು ಎಷ್ಟು ದೇವರನ್ನ ಧರ್ಮವನ್ನು ಕೇರ್ಲೆಸ್ ಮಾಡ್ತೀರೋ ಅಷ್ಟು ಅನಾನುಕೂಲತೆ ಜಾಸ್ತಿ ಆಗ್ತದೆ. ಸಕಾಲಕ್ಕೆ ದೇವರ ಸೇವೆ ಮಾಡಬೇಕು, ಸಕಾಲಕ್ಕೆ ಹೋಗಬೇಕು. ಮಾಡಿದರೆ ಮಾತ್ರವೇ ನಿಮ್ಗೆ ಇಂಪ್ರೂವ್ಮೆಂಟ್ ಆಗೋದು ಮೀನರಾಶಿಯವರಿಗೆ. ಇಲ್ಲದಿದ್ದರೆ ಇಲ್ಲಿ, ಯಾಕೆಂದರೆ ನಾವು ಜನ್ಮಕ್ಕೆ ಕೂತಿರ್ತಾನೆ. ಕೋಪತಾಪ ಕಮ್ಮಿ ಮಾಡಬೇಕು, ಬೇರೆ ವ್ಯವಹಾರದಲ್ಲಿ ನುಗ್ಗಬಾರ್ದು. ದೇವರು ನಿಮಗೆ ಏನು ಕೊಡ್ತಾನೋ ಅದನ್ನು ಕಣ್ಗೊತ್ತು ತೊಗೊಂಡ್ರೆ ಭಾಳ ಅನುಕೂಲ. ಅದು ಬಿಟ್ಟರೆ ಭಾಳ ತೊಂದರೆಗಳಾಗೋ ಚಾನ್ಸಸ್ ಜಾಸ್ತಿ ಇದೆ. ಮೀನರಾಶಿಯವರು ತಪ್ಪದೆ ಶನಿ ಶಾಂತಿ, ರಾಹು ಶಾಂತಿಯನ್ನು ಮಾಡಲೇಬೇಕು. ಶನಿ ರಾಹು ಶಾಂತಿ ಮಾಡೋದ್ರಿಂದ ಭಾಳ ಉತ್ತಮ ಫಲ ನಿಮಗೆ. ಇಲ್ಲದಿದ್ದರೆ ಆರೋಗ್ಯ ಭಾಳ ಕೆಟ್ಟುಬಿಡ್ತದೆ. ಹಾಗೆ ಕೂತ್ಕೊಂಡು ಶನಿ ಶಾಂತಿ, ರಾಹು ಶಾಂತಿ, ತಿಲ ಹೋಮ, ರಾಹು ಹೋಮ ಮಾಡೋದು ಭಾಳ ಉತ್ತಮ ಫಲ ಆಗ್ತದೆ. ನಮಸ್ಕಾರ.